ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ತುಲಾ ರಾಶಿಯ ಭವಿಷ್ಯವನ್ನೀಗ ಅವಲೋಕಿಸುವಂಥದ್ದು. ತುಲಾ ರಾಶಿಗೆ ಈ ತಿಂಗಳ ಒಂದು ವಾಕ್ಯವಾಗಿ ಧನ ಕನಕ ವಸ್ತ್ರಾಭರಣ ಯೋಗ, ಆರೋಗ್ಯ ಬಾಂಧವ್ಯ ಎಚ್ಚರ ಎಂಬ ಒಂದು ವಾಕ್ಯ ಬಂದಿದೆ. ಅಂದರೆ ಧನ ಕನಕ ವಸ್ತ್ರಾಭರಣ ಅಂದರೆ ನಿಮ್ಮ ಆದಾಯಕ್ಕೆ, ಹಣಕಾಸಿಗೆ, ಜೊತೆಗೆ ವಿವಿಧ ರೀತಿಯ ನಿಮ್ಮ ಈ ಕನಸುಗಳನ್ನು ಅಥವಾ ಗುರಿಗಳನ್ನು ತಲುಪಲಿಕ್ಕೆ ಎಲ್ಲ ಈ ತಿಂಗಳು ಪೂರಕವಾಗಿದೆ. ಆದರೆ ಆರೋಗ್ಯದ ವಿಚಾರವಾಗಿ ಹಾಗೂ ಬಾಂಧವ್ಯದ ವಿಚಾರವಾಗಿ, ಬಾಂಧವ್ಯ ಅಂದರೆ ನಾವು ಇತರರ ಜೊತೆಗಿರುವ ನಮ್ಮಂದ ಸಂಬಂಧಗಳು, ರಿಲೇಷನ್ಶಿಪ್ಗಳು, ಅಂದರೆ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಅಥವಾ ತಂದೆ ತಾಯಿನೋ, ಪೋಷಕರ ಜೊತೆನೋ, ಅಥವಾ ದಂಪತಿಗಳ ನಡುವೆನೋ ಎಲ್ಲ ಯಾವುದೇ ಇರ್ಬೋದು. ಹಾಗಾಗಿ ಬಾಂಧವ್ಯದಲ್ಲಿ ಸ್ವಲ್ಪ ಎಚ್ಚರ ಬೇಕು. ಅಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು, ಕಲಹ ವಾಗ್ವಾದಗಳು ಬರುವಂಥದ್ದು. ಅದೇ ರೀತಿ ಆರೋಗ್ಯದ ವಿಚಾರದಲ್ಲಿ ಸಹ ಹಾಗೆ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯ, ಉದಾಹರಣೆಗೆ ಆರಂಭದಲ್ಲಿ 16ರವರೆಗೂ ಅಲ್ಲಿ ರವಿಯ ವೈರುಧ್ಯವನ್ನು ಎದುರಿಸಬೇಕು. ಜೊತೆಗೆ ತಿಂಗಳ ಪೂರ್ತಿ ಮಂಗಳನು ಅಷ್ಟಮದಲ್ಲಿ ನಿಮಗೆ ವಿರುದ್ಧವಾಗಿ ಇರುವಂಥದ್ದು. ಬುಧನ ಅನುಕೂಲತೆಯು ಅಷ್ಟು ಚೆನ್ನಾಗಿಲ್ಲ, ವಕ್ರ ಸ್ಥಿತಿಯಲ್ಲಿರ್ತಾನೆ. ಗುರು ಬಲ ಸಹ ನಿಮಗೆ ಈಗ ಇರುವುದಿಲ್ಲ ಸದ್ಯದಲ್ಲಿ. ಅಲ್ಲಿ ರಾಹು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು. ಹೀಗಾಗಿ 5-6 ಗ್ರಹಗಳ ವೈರುಧ್ಯವನ್ನು ನೀವು ಮಧ್ಯೆ ಎದುರಿಸುವಂಥ ಪ್ರಮೇಯ ಇರುವ ಕಾರಣ ಅಲ್ಲಿ ಆರೋಗ್ಯ ಬಾಂಧವ್ಯ ಎಚ್ಚರ ಬೇಕು ಅನ್ನೋದು ಒಂದು ಎಚ್ಚರದ ಒಂದು ವಿಚಾರವನ್ನು ನಿಮಗೆ ಈ ಜುಲೈ ತಿಂಗಳಲ್ಲಿ ಹೇಳಲ್ಪಟ್ಟಿದೆ. ಇನ್ನುಳಿದಂತೆ ನಿಮಗೆ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಅಥವಾ ಶಿಕ್ಷಣದಲ್ಲಿ ಎಲ್ಲ ಯಥಾಸ್ಥಿತಿ ಚೆನ್ನಾಗಿ ನಡೀತಾ ಹೋಗುತ್ತೆ. ವಿಶೇಷವಾಗಿ ಯಾರ್ಯಾರು ವ್ಯಾಪಾರ, ಉದ್ಯಮ, ಸ್ವಂತ ಕೈಗಾರಿಕೆ ಅಥವಾ ಕೃಷಿ ಚಟುವಟಿಕೆ ಇತ್ಯಾದಿ ಎಲ್ಲ ಮಾಡ್ತಾರೋ ಅಂಥವರಿಗೆ ಹೆಚ್ಚಿನ ಒಂದು ಆದಾಯ ಬರುವುದಾಗಲಿ, ಅಥವಾ ಬೇರೆ ಬೇರೆ ಮೂಲಗಳಿಂದ ಬರಬೇಕಾದ ಬಾಕಿಯಾದ ಹಣಗಳೆಲ್ಲ ಬರುವಂಥದ್ದು, ನೀವು ಮಾಡಿದ ಸಾಲಗಳನ್ನು ತೀರಿಸುವಂಥದ್ದು, ಅಥವಾ ನೀವು ಕೊಟ್ಟಂಥ ಸಾಲದ ಹಣ ನಿಮಗೆ ಮರಳಿ ಬರುವಂಥದ್ದು. ಈ ರೀತಿ ಹಲವಾರು ಆರ್ಥಿಕವಾದ ಪ್ರಯೋಜನಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆರಂಭದಲ್ಲಿ ಶುಕ್ರನ ಒಂದು 3 ದಿನಗಳವರೆಗೆ ನಿಮಗೆ ಅಷ್ಟು ಅನುಗ್ರಹ ಇಲ್ಲದಿರೋ 4ನೇ ತಾರೀಕಿಗೆ ಶುಕ್ರನ ಪರಿವರ್ತನೆ ಆಗುತ್ತೆ. ಆ 4ರಿಂದ ನಿಮಗೆ ನಿಮ್ಮ ರಾಶಿಯಾಧಿಪತಿಯೇ ಆದಂಥ ಶುಕ್ರ, ವೃಷಭ ಮತ್ತು ತುಲಾಗಳಿಗೆ ಅಧಿಪತಿ ಶುಕ್ರ ಆಗಿದ್ದಾನೆ. ಹಾಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರನು ಈ ಬಾರಿ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಾನೆ. 11ರ ಸ್ಥಾನ ಅಂತ ಹೇಳ್ತೇವೆ. ಹಾಗಾಗಿ ಅಲ್ಲಿ ಲಾಭ ಸ್ಥಾನದಲ್ಲಿ ಬಂದಂಥ ಶುಕ್ರನಿಂದಾಗಿ ನಿಮಗೆ ವಿಶೇಷವಾದ ಧನ ಕನಕ ಸಮೃದ್ಧಿ ಅಂತ ಒಂದು ವಾಕ್ಯ ಬಂದಿದೆ. ಧನ ಕನಕ ವಸ್ತ್ರಾಭರಣ ಯೋಗ ಅಂತ. ಹಾಗೆ ಬೇರೆ ಬೇರೆ ನಿಮ್ಗೆ ಇಚ್ಛಿತವಾದಂತಹ ಈ ವಸ್ತ್ರ ಆಭರಣ ಇತ್ಯಾದಿಗಳನ್ನು ಕೊಡೋದು, ಅಥವಾ ಯಾವುದೇ ರೀತಿ ಶುಭ ಸಮಾರಂಭಗಳು ಆವಾಗ ಫಿಕ್ಸ್ ಆಗಿ ಅದರ ಒಂದು ನೆಪದಿಂದ ನಿಮಗೆ ವಸ್ತ್ರಾಭರಣ ಕೊಳ್ಳೋದಾಗಲಿ, ಅಥವಾ ನಿಮಗೆ ಯಾವುದೇ ದೊಡ್ಡ ಮೊತ್ತದ ಹಣ ಬಂದು ಅದರ ಮೂಲಕ ನೀವು ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥದ್ದಾಗಲಿ ಆಗತ್ತೆ. ಹಾಗೆಯೇ ಪ್ರಯಾಣ, ಪ್ರವಾಸ, ದೂರದ ಸ್ಥಳಗಳಿಗೆ ಸಂದರ್ಶನ, ಯಾತ್ರಾ ಸ್ಥಳ ಅಥವಾ ಇನ್ನಿತರ ಪ್ರವಾಸಿ ತಾಣಗಳಿಗೆ ಸಂದರ್ಶನ, ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಪ್ರವಾಸ, ವಿದೇಶದ ಸಂದರ್ಶನ. ಇನ್ನು ಯುವಕರು, ವಿದ್ಯಾರ್ಥಿಗಳು, ಸಾಧಕರಿಗೆ ಸಹ ಅವರವರ ಒಂದು ಕ್ಷೇತ್ರದಲ್ಲಿ ಅವರಿಗೆ ಏನೇನೋ ಅಪೇಕ್ಷೆ ಪಡುವಂಥ ಸ್ಥಾನಮಾನಗಳು, ಸೀಟುಗಳು ಸಿಗುತ್ತವೆ. ಅಥವಾ ಉದ್ಯೋಗಕ್ಕೆ ಹುಡುಕುವಂಥವ್ರಿಗೆ ಉದ್ಯೋಗ, ಇಂಟರ್ನ್ಶಿಪ್ಗಾಗಿ ಅಪೇಕ್ಷೆವರೆಗಂಥ ಇಂಟರ್ನ್ಶಿಪ್ ಸಿಗುವಂಥದ್ದು, MNC ಕಂಪನಿಗಳು ಅಥವಾ ವಿದೇಶಿ ಮೂಲದ ಕಂಪನಿಗಳಲ್ಲಿ ಅವಕಾಶಗಳು ಸಿಗಲಿವೆ. ಇನ್ನು ಬೇರೆ ಬೇರೆ ರೀತಿಯ ಉದ್ಯಮಿಗಳಿಗೆ ನಾನು ಆಗಲೇ ಹೇಳಿದಂತೆ ನಿಮ್ಮ ಉದ್ಯಮದಲ್ಲಿ ಬಹಳ ಪ್ರಗತಿ, ಹೊಸ ಆರ್ಡರ್ಗಳು ಬರೋದು, ಹೊಸ ಒಪ್ಪಂದಗಳಾಗುವಂಥದ್ದು, ಅಥವಾ ನಿಮ್ಮ ಯಾವುದೇ ಬಾಕಿಯಾಗಿದ್ದಂತಹ ಪ್ರಾಡಕ್ಟ್ಗಳಿಗೆ, ಉತ್ಪನ್ನಗಳಿಗೆ ಮತ್ತೆ ಬೇಡಿಕೆ ಬರೋದು, ಅಥವಾ ಬೆಲೆ ಏರಿಕೆಯಂತಹ ಒಂದು ಕಾರಣದಿಂದ ನಿಮಗೆ ಸ್ವಲ್ಪ ಅದರಲ್ಲಿ ಲಾಭಾಂಶ, ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಕಾರ್ಯಸಿದ್ಧಿ ಯೋಗ. ಇನ್ನು 16ರ ತಾರೀಕು ಬಳಿಕ ನಿಮಗೆ 17ರಿಂದಲ್ಲಿ ವಿಶೇಷವಾಗಿ ಸೂರ್ಯನ ಅನುಗ್ರಹವೂ ಆಗುತ್ತೆ. ಶುಕ್ರನ ಅನುಗ್ರಹ ನಿಮಗೆ ಯಾವ ರೀತಿ ಅದ್ಭುತವಾದ ಉತ್ತಮ ಧನ ಕನಕಕ್ಕೆ ಸಹಾಯ ಆಗುತ್ತೋ ಅದೇ ರೀತಿ ಸೂರ್ಯ ಭಗವಂತನ ಅನುಗ್ರಹ ನಿಮಗೆ ಅಲ್ಲಿ ಕರ್ಮಸ್ಥಾನಕ್ಕೆ ರವಿಯ ಅನುಗ್ರಹ ಆಗುವಂಥದ್ದು. ಅಲ್ಲಿ ರವಿಯ ಕಟಕ ಪ್ರವೇಶದಿಂದ ನಿಮಗೆ ಕರ್ಮಸ್ಥಾನದಿಂದ ಸೂರ್ಯ ಭಗವಂತರು ಲಾಭ, ಜಯ, ಸುಖ, ಆರೋಗ್ಯವನ್ನು ಕೊಡ್ತಾರೆ. ಇನ್ನು ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ಅಥವಾ ಇನ್ನಿತರ ಯಾವುದೇ ರೀತಿ ವಾದ ವಿವಾದಗಳಿದ್ದರೆ ಅದು ನಿಮ್ಮ ಪರವಾಗಿ ಜಯ ಆಗುತ್ತೆ. ಅಥವಾ ಕೌಟುಂಬಿಕವಾದ ಆಸ್ತಿ ವಿವಾದ ಮುಂತಾದವುಗಳೆಲ್ಲ ಈಗ ಬಗೆಹರಿದು ನಿಮಗೆ ಸಿಗಬೇಕಾದ ಸೌಲಭ್ಯಗಳು ಈಗ ಸಿಗಲಿವೆ. ವಿಶೇಷವಾಗಿ 17ನೇ ತಾರೀಕು ಬಳಿಕ ನಿಮಗೆ ಸೂರ್ಯನ ವಿಶೇಷವಾದ ಬೆಂಬಲ ಬರುವಂಥದ್ದು. ಹಾಗೆಯೇ ಶನಿ ಮಹಾರಾಜರು ಮತ್ತು ಕೇತು ನಿಮಗೆ ತಿಂಗಳು ಪೂರ್ತಿಯಾಗಿ ನಿಮ್ಮ ಪರವಾಗಿ ಪೂರಕವಾಗಿರ್ತಾರೆ. ಹಾಗಾಗಿ ಶನಿ ಮಹಾರಾಜರ ಅನುಗ್ರಹದಿಂದ ಅನೇಕ ಲಾಭ, ಜಯ, ಯಶ, ಜೊತೆಗೆ ಕೌಟುಂಬಿಕವಾದ ಏನಾದರೂ ಆಸ್ತಿ ಸಿಗುವಂಥ ವಿಚಾರಕ್ಕೆ, ಅಥವಾ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ಆಗಬೇಕಾದ ಲಾಭ, ಆದಾಯಗಳು. ಹಾಗಾಗಿ ರವಿ ಮತ್ತು ರವಿಪುತ್ರರ ಏಕಕಾಲದ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ. ಹಾಗಾಗಿ ಅನೇಕ ರೀತಿಯ ಬಹುದಿನದ ಕನಸುಗಳು ನನಸಾಗಲಿವೆ, ಅಥವಾ ಹಿಂದೆ ಸಾಲ್ವ್ ಆಗದೇ ಇದ್ದಂಥ ಕಠಿಣವಾದ ಸಮಸ್ಯೆಗಳು ಈಗ ಸಾಲ್ವ್ ಆಗಲಿವೆ. ಹಾಗಾಗಿ ಅಲ್ಲಿ ಆರಂಭದ 16ರವರೆಗೂ ಸ್ವಲ್ಪ ಆರೋಗ್ಯ ವಿಚಾರ, ಬಾಂಧವ್ಯದ ವಿಚಾರ ಎಚ್ಚರಬೇಕು. 17ರಿಂದ ಬಗ್ಗೆ ವಿಶೇಷವಾದ ಮತ್ತಷ್ಟು ಶುಭ ಫಲಗಳು ಆಗಲಿವೆ.
ಇನ್ನು ಕೆಲವೊಮ್ಮೆ ಈ ಕಲಹ ವಾಗ್ವಾದಗಳು ಬರ್ತವೆ ಅಂತ ಹೇಳಿದ್ದೀನಿ. ಅದು ನಿಮ್ಮ ಮೇಲಧಿಕಾರಿಗಳ ಜೊತೆಗೆ, ಉದ್ಯೋಗಿಗಳ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಅಥವಾ ನಿಮ್ಮ ಮನೆಯ ಸದಸ್ಯರ ಜೊತೆಗೂ ಭಿನ್ನಾಭಿಪ್ರಾಯಗಳು ಬರ್ತದೆ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ತತ್ವವನ್ನು ಅನುಸರಿಸಬೇಕು. ಅನಾವಶ್ಯಕ ವಾದವನ್ನು ಬೆಳೆಸೋದಾಗಲಿ, ಅನಾವಶ್ಯಕ ಚರ್ಚೆಗಳನ್ನು ಮಾಡೋದಾಗಲಿ, ಅನಾವಶ್ಯಕವಾಗಿ ಕಲಹದ ಕಾರಣಗಳನ್ನು ಹುಡುಕೋದಾಗಲಿ ಅಷ್ಟು ಉತ್ತಮ ಅಲ್ಲ. ಅಲ್ಲದೆ ಇನ್ನೊಬ್ಬರ ವಿಚಾರಕ್ಕೆ ನೀವು ತಲೆ ಹಾಕೋದು, ಇನ್ನೊಬ್ಬರ ವಿಚಾರಕ್ಕೆ ಮೂಗು ತೋರಿಸುವಂಥದ್ದು ಇವೆಲ್ಲ ನಿಮಗೆ ಈಗ ಅಷ್ಟು ಉತ್ತಮವಾದ ಆಯ್ಕೆ ಅಲ್ಲ. ಯಾಕಂದರೆ ಅಲ್ಲಿ ಕೆಲವು ವೈರುಧ್ಯದ ಗ್ರಹಗಳಾದ ಮಂಗಳನ ವೈರುಧ್ಯ ನಿಮಗೆ ಕಾಡುತ್ತೆ, ಗುರು ಬಲದ ಇಲ್ಲದೆ ಇರುವಂಥದ್ದು ಕೊರತೆ ಕಾಡುತ್ತೆ, ರಾಹು ವೈರುಧ್ಯವಾಗಿರುವಂಥದ್ದು ಕಾಡುತ್ತೆ. ಆರೋಗ್ಯದಲ್ಲಿ ಸಹ ಹಾಗೆ ಹವಾಮಾನದಿಂದ, ನೀರಿನಿಂದ ಅಥವಾ ಆಹಾರ ದೋಷದಿಂದ ಅಥವಾ ಫುಡ್ ಇನ್ಫೆಕ್ಷನ್, ಫುಡ್ ಪಾಯ್ಸನ್ ಅಂತ ಹೇಳ್ತೀವಿ, ಅಂಥದ್ದೆಲ್ಲ ಕೆಲವು ಘಟನೆಗಳು ಆಗ್ಬೋದು. ಹಾಗೆಯೇ ಕೆಲವೊಬ್ಬರಿಗೆ ಸ್ಕಿನ್ ರ್ಯಾಷಸ್ಸು, ಅಲರ್ಜಿ ಅಂತ ಅದು, ಅಥವಾ ಇನ್ನು ಕೆಲವರಿಗೆ ತಮ್ಮ ಒಂದು ಯಾವುದಾದ್ರೂ ಹಿಂದೆ ಇದ್ದಂಥ ಒಂದು ಯಾವುದೋ ದೈಹಿಕವಾದ ನ್ಯೂನತೆಯ ತೊಂದರೆಗಳು, ಉದಾಹರಣೆಗೆ BP-ನೋ, ಶುಗರೋ ಅಥವಾ ಹಾರ್ಟ್ ಪ್ರಾಬ್ಲಮ್, ಅಸ್ತಮನೋ ಇದ್ದರೆ ಅದು ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಹೆಚ್ಚು ಬಾಧೆ ಕೊಡ್ಬೋದು. ಹಾಗಾಗಿ ಇಂತಹ ವಿಚಾರವನ್ನು ಸ್ವಲ್ಪ ನೀವು ಎಚ್ಚರವಾಗಿ ಆರೋಗ್ಯದ ಕಡೆಗೆ, ಮಾತು ನಡವಳಿಕೆ ಬಗ್ಗೆ ಈ ತಿಂಗಳ ಪೂರ್ತಿ ಎಚ್ಚರದಿಂದ ಇರಬೇಕು. ಇನ್ನು ನಿಮಗೆ ಚಂದ್ರಾನುಗ್ರಹ ಈ ತಿಂಗಳಲ್ಲಿ 16 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ಅಂದರೆ ಪ್ರತಿ ರಾಶಿಗೂ ಯಾವುದೇ ತಾರತಮ್ಯ ಇಲ್ಲದ್ರೆ, ಪಾರ್ಶಾಲಿಟಿ ಇಲ್ಲದೆ ಒಂದು ಫಲ ಕೊಡುವಂತಂದರೆ ಚಂದ್ರಗ್ರಹ. ಹಾಗಾಗಿ ಚಂದ್ರನ ಒಂದು ಬೆಂಬಲ ನಿಮಗೆ ಈ ತಿಂಗಳಲ್ಲಿ 16 ಡೇಟ್ಗಳು ಸಿಗುತ್ತೆ. ಜುಲೈನ ಆ ದಿನಾಂಕಗಳು ಯಾವುದಂದರೆ ಜುಲೈ 1, 6, 7, 8, 9, 10, 15, 16, 17, 18, 21, 22, 23, 26, 27, 28 ಇಷ್ಟು 16 ದಿನಾಂಕಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥದ್ದು. ವಿಶೇಷವಾದ ಕಾರ್ಯಗಳಿಗೆ, ಸಹಿ ಒಪ್ಪಂದ, ಭೇಟಿ ಮಾಡೋದು, ಅಗ್ರಿಮೆಂಟು, ಇದು ಕೊಡುಕೊಳ್ಳಬೇಕು ಇತ್ಯಾದಿಗಳಿಗೆ ನೀವು ಈ ಚಂದ್ರಾನುಕೂಲದ ಡೇಟ್ಗಳನ್ನು ಬಳಸಿಕೊಳ್ಳೋದು ಉತ್ತಮ ಆಯ್ಕೆಯಾಗಿರುತ್ತೆ. ಇನ್ನು ಬಣ್ಣಗಳ ವಿಚಾರ ನೋಡಿದರೆ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ, ಮಾಸ ಪೂರ್ತಿ ಬಳಸುವ ಬಣ್ಣ ಅಂದರೆ ವೈಟ್ ಮಿಕ್ಸ್ ಬ್ಲೂ, ಅಂದರೆ ಬಿಳಿಯ ಬಣ್ಣ, ಮಿಶ್ರ ಬಣ್ಣ ಮತ್ತು ನೀಲಿಯ ಬಣ್ಣವನ್ನು ಬಳಸ್ಬೋದು. ಸಂಖ್ಯೆಗಳು 6, 7, 8, 6, 7, 8 ಎಂಬಂಥ ಸಂಖ್ಯೆ ಬಳಸ್ಬೋದು. ಶುಕ್ರ, ಕೇತು ಮತ್ತು ಶನಿ ಮಹಾತ್ಮರ ಸಂಕೇತವಾದ 6, 7, 8 ಬಳಸ್ಕೊಳ್ಳೋದು. ಇನ್ನು ಈ ರವಿಯ ಅನುಗ್ರಹ ನಿಮಗೆ 17ರಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ದೇನೆ. ಹಾಗಾಗಿ ಸೂರ್ಯ ಅನುಗ್ರಹ ಆರಂಭವಾದ 17ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ನೀವು 17ರಿಂದ ಬಳಸ್ಕೊಳ್ಳುವಂಥದ್ದು. ಚಂದ್ರಾನುಗ್ರಹ ಇರುವಂಥ 16 ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಆ ಚಂದ್ರಾನುಗ್ರಹದ ಡೇಟ್ಗಳಲ್ಲಿ ಸಹ ಬಳಸ್ಕೋಬೋದು. ಇನ್ನು ನಿಮಗೆ ಕೆಲವು ವ್ಯತಿರಿಕ್ತ ಗ್ರಹಗಳ ಅಂತ ಹೇಳಿದ್ದೇನೆ. ಉದಾಹರಣೆಗೆ ಅಲ್ಲಿ ಗುರು ಬಲ ಇಲ್ಲ, ಮಂಗಳನ ವಿರುದ್ಧ, ಬುಧನು ಕೆಲವು ವಿರುದ್ಧ, ಅಲ್ಲದೆ ನಿಮಗೆ ರಾಹುವಿನ ಒಂದು ವೈರುಧ್ಯ, ರವಿಯು ಸಹ ಆರಂಭದಲ್ಲಿ ವೈರುಧ್ಯ ಇರುವಂಥದ್ದು. ದೋಷ ನಿವಾರಣೆಗೆ ಗಣಪತಿ, ಅದು ಗಣೇಶನ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ನರಸಿಂಹ, ಮುನೇಶ್ವರ ಮುಂತಾದ ಶಕ್ತಿಗಳ ಭಕ್ತಿ, ಅಮ್ಮನವರು ಅಥವಾ ದೇವಿ, ದುರ್ಗಾದೇವಿ ಮುಂತಾದ ಯಾವುದೇ ರೀತಿಯ ಅಮ್ಮನವರ ಭಕ್ತಿಗಳನ್ನು ಮಾಡೋದ್ರಿಂದ ನಿಮ್ಮ ದೋಷಗಳು ಕಳೆಯುತ್ತವೆ. ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ, ದಾನ ಧರ್ಮಾದಿ ಮಾರ್ಗ ಇತ್ಯಾದಿಗಳಿಂದ ಆ ದೋಷಗಳನ್ನು ಕಳ್ಕೊಬೋದು. ಎಲ್ಲ ತುಲಾರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರ್ವೇದ ಶಿಖರ ಜಯಲಾಭಗೊಳಿಸಿದ್ದಾಗಲೇ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಾನ ಅನುಭವಂತು.